ಗೋಲ್ಡ್ ಫ್ರಾಡ್ ಕೇಸ್ನಲ್ಲಿ ಐಶ್ವರ್ಯ ಹಾಗೂ ಆಕೆಯ ಗಂಡ ಅರೆಸ್ಟ್ ಆಗ್ತಾ ಇದ್ದಂತೆ ಮತ್ತೊಬ್ಬ ಆರೋಪಿ ನಟ ಧರ್ಮ ನಾಪತ್ತೆಯಾಗಿದ್ದಾನೆ. ಈತ ಚಿನ್ನದ ವಂಚಕಿ ಶ್ವೇತಾ ಬಣ್ಣ ಕೂಡ ಬಗೆದಷ್ಟು ಬಯಲಾಗ್ತಾನೆ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಗೋಲ್ಡ್ ವಂಚನೆ ಕೇಸ್ನಲ್ಲಿ ಪ್ರಮುಖ ಆರೋಪಿಗಳಾದ ಐಶ್ವರ್ಯ ಗೌಡ ಹಾಗೂ ಆಕೆಯ ಪತಿ ಹರೀಶ್ ಇಬ್ಬರು ಜೈಲು ಸೇರ್ತಿದ್ದಂತೆ ಪ್ರಕರಣದ ಮೂರನೇ ಆರೋಪಿಯಾಗಿರೋ ನಟ ಧರ್ಮ ನಾಪತ್ತೆಯಾಗಿದ್ದಾರೆ. ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾರೆ. ಫೋನ್ ಸ್ವಿಚ್ ಆಫ್, ಧರ್ಮ ನಾಪತ್ತೆ. ಹೌದು, ಗೋಲ್ಡ್ ವಂಚನೆ ಕೇಸ್ನಲ್ಲಿ ಏತ್ರಿ ಆಗಿರುವ ನಟ ಧರ್ಮ ಸತ್ತು ಸುದ್ದಿ ಇಲ್ಲದೆ ನಾಪತ್ತೆ ಆಗಿದ್ದಾರೆ. ಮೊದಲೇ ನಟನಾಗಿರೋ ಧರ್ಮ ಡಿಕೆ ಸುರೇಶ್ ವಾಯ್ಸ್ನಲ್ಲಿ ಮಾತನಾಡಿ ವಂಚಿಸಿರುವ ಆರೋಪವಿದೆ. ಕಾಣೆಯಾಗಿರೋ ನಟನಿಗಾಗಿ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ. ಧರ್ಮನ ಮತ್ತೊಂದು ಸ್ಫೋಟಕ ಆಡಿಯೋ ವೈರಲ್. ವಾರಾಯಿ ಜ್ಯುವೆಲರ್ಸ್ ಮಾಲಕಿ ವನಿತಾಗೆ ಮಾತ್ರವಲ್ಲ, ಡಿಕೆ ಸುರೇಶ್ ರೀತಿ ಹಲವು ಮಂದಿ ಜೊತೆ ನಟ ಧರ್ಮ ಮಾತನಾಡಿ ಯಾಮಾರಿಸಿದ್ದಾನಂತೆ. ಡಿಕೆ ಸುರೇಶ್ ರಂತೆ ನಟ ಧರ್ಮ ಮಾತನಾಡಿರೋ ಮತ್ತೊಂದು ಆಡಿಯೋ ವೈರಲ್ ಆಗಿತ್ತು. ಶ್ರೇಯಸ್ ಎಂಬುವರ ಜೊತೆಯೂ ಧರ್ಮ ಡಿಕೆ ಸುರೇಶ್ ರೀತಿ ಮಾತನಾಡಿದ್ದಾರೆ. ಸರ್ ನಮಸ್ಕಾರ ಸರ್, ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್, ಹ್ಯಾಪಿ ನ್ಯೂ ಇಯರ್ ಸರ್. ಸರ್ ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಬರಲ್ಲ ಅಂತ ನಾವು ಫ್ರೀ ಇದ್ದಾನೆ ಇರಲ್ಲ. ಸರ್ ಅದೇ ಏನಿಲ್ಲ ಸರ್, RR ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಮಾತಾಡೋಣ, ಅದನ್ನೇ ಮಾಡ್ತೀನಿ. ಹಾ ಸರ್. ಸರ್ ಜಸ್ಟ್ ಒಂದು ಸರ್ ಅದೇ ನಾನು ನಾಳೆ ದುಬೈಗೆ ಹೋಗ್ತಿದ್ದೆ, 9th ವಾಪಸ್ ಬರ್ತೀನಿ ಸರ್. 9th. ಕೈ ಪಡೆಯೇ ವಂಚಕಿ ಐಶ್ವರ್ಯ ಟಾರ್ಗೆಟ್. ಇನ್ನು ಚಿನ್ನದ ವಂಚಕಿ ಐಶ್ವರ್ಯ ಗೌಡ ವಂಚನೆ ಹಿಸ್ಟ್ರಿ ಬಗೆದಷ್ಟು ಬೆಳಕಿಗೆ ಬರುತ್ತಿದೆ. ಮಂಡ್ಯ ಕಾಂಗ್ರೆಸ್ ನಾಯಕ ಕಮ್ ಬಿಲ್ಡರ್ಗೆ ಬರೋಬ್ಬರಿ 6.5 ಕೋಟಿ ರು ವಂಚಿಸಿದ್ದಾಳಂತೆ. ಜೊತೆಗೆ ಬೆಂಗಳೂರಿನ ಉದ್ಯಮಿ ಸೋನು ಲಂಬಾಣಿಗೂ ಈ ಗೋಲ್ಮಾಲ್ ಗಂಡ ಹೆಂಡತಿ 5.5 ಕೋಟಿ ರು ವಂಚನೆ ಮಾಡಿದ್ದಾರಂತೆ. ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. RR ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರು ಎಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ, ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಗೋಲ್ಡ್ ಫ್ರಾಡ್ ಐಶ್ವರ್ಯ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದ್ದು, ಅತ್ತ ನಟ ಧರ್ಮ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾನೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಫ್ರಾಡ್ ಕೇಸ್ನಲ್ಲಿ ಐಶ್ವರ್ಯ ಹಾಗೂ ಆಕೆಯ ಗಂಡ ಅರೆಸ್ಟ್ ಆಗ್ತಾ ಇದ್ದಂತೆ ಮತ್ತೊಬ್ಬ ಆರೋಪಿ ನಟ ಧರ್ಮ ನಾಪತ್ತೆಯಾಗಿದ್ದಾನೆ. ಈತ ಚಿನ್ನದ ವಂಚಕಿ ಶ್ವೇತಾ ಬಣ್ಣ ಕೂಡ ಬಗೆದಷ್ಟು ಬಯಲಾಗ್ತಾನೆ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಗೋಲ್ಡ್ ವಂಚನೆ ಕೇಸ್ನಲ್ಲಿ ಪ್ರಮುಖ ಆರೋಪಿಗಳಾದ ಐಶ್ವರ್ಯ ಗೌಡ ಹಾಗೂ ಆಕೆಯ ಪತಿ ಹರೀಶ್ ಇಬ್ಬರು ಜೈಲು ಸೇರ್ತಿದ್ದಂತೆ ಪ್ರಕರಣದ ಮೂರನೇ ಆರೋಪಿಯಾಗಿರೋ ನಟ ಧರ್ಮ ನಾಪತ್ತೆಯಾಗಿದ್ದಾರೆ. ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾರೆ. ಫೋನ್ ಸ್ವಿಚ್ ಆಫ್, ಧರ್ಮ ನಾಪತ್ತೆ. ಹೌದು, ಗೋಲ್ಡ್ ವಂಚನೆ ಕೇಸ್ನಲ್ಲಿ ಏತ್ರಿ ಆಗಿರುವ ನಟ ಧರ್ಮ ಸತ್ತು ಸುದ್ದಿ ಇಲ್ಲದೆ ನಾಪತ್ತೆ ಆಗಿದ್ದಾರೆ. ಮೊದಲೇ ನಟನಾಗಿರೋ ಧರ್ಮ ಡಿಕೆ ಸುರೇಶ್ ವಾಯ್ಸ್ನಲ್ಲಿ ಮಾತನಾಡಿ ವಂಚಿಸಿರುವ ಆರೋಪವಿದೆ. ಕಾಣೆಯಾಗಿರೋ ನಟನಿಗಾಗಿ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ. ಧರ್ಮನ ಮತ್ತೊಂದು ಸ್ಫೋಟಕ ಆಡಿಯೋ ವೈರಲ್. ವಾರಾಯಿ ಜ್ಯುವೆಲರ್ಸ್ ಮಾಲಕಿ ವನಿತಾಗೆ ಮಾತ್ರವಲ್ಲ, ಡಿಕೆ ಸುರೇಶ್ ರೀತಿ ಹಲವು ಮಂದಿ ಜೊತೆ ನಟ ಧರ್ಮ ಮಾತನಾಡಿ ಯಾಮಾರಿಸಿದ್ದಾನಂತೆ. ಡಿಕೆ ಸುರೇಶ್ ರಂತೆ ನಟ ಧರ್ಮ ಮಾತನಾಡಿರೋ ಮತ್ತೊಂದು ಆಡಿಯೋ ವೈರಲ್ ಆಗಿತ್ತು. ಶ್ರೇಯಸ್ ಎಂಬುವರ ಜೊತೆಯೂ ಧರ್ಮ ಡಿಕೆ ಸುರೇಶ್ ರೀತಿ ಮಾತನಾಡಿದ್ದಾರೆ. ಸರ್ ನಮಸ್ಕಾರ ಸರ್, ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್, ಹ್ಯಾಪಿ ನ್ಯೂ ಇಯರ್ ಸರ್. ಸರ್ ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಬರಲ್ಲ ಅಂತ ನಾವು ಫ್ರೀ ಇದ್ದಾನೆ ಇರಲ್ಲ. ಸರ್ ಅದೇ ಏನಿಲ್ಲ ಸರ್, RR ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಮಾತಾಡೋಣ, ಅದನ್ನೇ ಮಾಡ್ತೀನಿ. ಹಾ ಸರ್. ಸರ್ ಜಸ್ಟ್ ಒಂದು ಸರ್ ಅದೇ ನಾನು ನಾಳೆ ದುಬೈಗೆ ಹೋಗ್ತಿದ್ದೆ, 9th ವಾಪಸ್ ಬರ್ತೀನಿ ಸರ್. 9th. ಕೈ ಪಡೆಯೇ ವಂಚಕಿ ಐಶ್ವರ್ಯ ಟಾರ್ಗೆಟ್.
ಇನ್ನು ಚಿನ್ನದ ವಂಚಕಿ ಐಶ್ವರ್ಯ ಗೌಡ ವಂಚನೆ ಹಿಸ್ಟ್ರಿ ಬಗೆದಷ್ಟು ಬೆಳಕಿಗೆ ಬರುತ್ತಿದೆ. ಮಂಡ್ಯ ಕಾಂಗ್ರೆಸ್ ನಾಯಕ ಕಮ್ ಬಿಲ್ಡರ್ಗೆ ಬರೋಬ್ಬರಿ 6.5 ಕೋಟಿ ರು ವಂಚಿಸಿದ್ದಾಳಂತೆ. ಜೊತೆಗೆ ಬೆಂಗಳೂರಿನ ಉದ್ಯಮಿ ಸೋನು ಲಂಬಾಣಿಗೂ ಈ ಗೋಲ್ಮಾಲ್ ಗಂಡ ಹೆಂಡತಿ 5.5 ಕೋಟಿ ರು ವಂಚನೆ ಮಾಡಿದ್ದಾರಂತೆ. ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. RR ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರೆಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ. ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಗೋಲ್ಡ್ ಫ್ರಾಡ್ ಐಶ್ವರ್ಯ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದ್ದು ಅತ್ತ ನಟ ಧರ್ಮ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾನೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಫ್ರಾಡ್ ಕೇಸ್ನಲ್ಲಿ ಐಶ್ವರ್ಯ ಹಾಗೂ ಆಕೆಯ ಗಂಡ ಅರೆಸ್ಟ್ ಆಗ್ತಾ ಇದ್ದಂತೆ ಮತ್ತೊಬ್ಬ ಆರೋಪಿ ನಟ ಧರ್ಮ ನಾಪತ್ತೆಯಾಗಿದ್ದಾನೆ. ಈತ ಚಿನ್ನದ ವಂಚಕಿ ಶ್ವೇತಾ ಬಣ್ಣ ಕೂಡ ಬಗೆದಷ್ಟು ಬಯಲಾಗ್ತಾನೆ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಗೋಲ್ಡ್ ವಂಚನೆ ಕೇಸ್ನಲ್ಲಿ ಪ್ರಮುಖ ಆರೋಪಿಗಳಾದ ಐಶ್ವರ್ಯ ಗೌಡ ಹಾಗೂ ಆಕೆಯ ಪತಿ ಹರೀಶ್ ಇಬ್ಬರು ಜೈಲು ಸೇರ್ತಿದ್ದಂತೆ ಪ್ರಕರಣದ 3ನೇ ಆರೋಪಿಯಾಗಿರೋ ನಟ ಧರ್ಮ ನಾಪತ್ತೆಯಾಗಿದ್ದಾರೆ. ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾರೆ. ಫೋನ್ ಸ್ವಿಚ್ ಆಫ್, ಧರ್ಮ ನಾಪತ್ತೆ. ಹೌದು, ಗೋಲ್ಡ್ ವಂಚನೆ ಕೇಸ್ನಲ್ಲಿ A3 ಆಗಿರುವ ನಟ ಧರ್ಮ ಸದ್ದು ಸುದ್ದಿ ಇಲ್ಲದೆ ನಾಪತ್ತೆ ಆಗಿದ್ದಾರೆ. ಮೊದಲೇ ನಟನಾಗಿರುವ ಧರ್ಮ DK ಸುರೇಶ್ ವಾಯ್ಸ್ನಲ್ಲಿ ಮಾತನಾಡಿ ವಂಚಿಸಿರುವ ಆರೋಪವಿದೆ. ಕಾಣೆಯಾಗಿರೋ ನಟನಿಗಾಗಿ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ. ಧರ್ಮನ ಮತ್ತೊಂದು ಸ್ಫೋಟಕ ಆಡಿಯೋ ವೈರಲ್. ವಾರಾಯಿ ಜ್ಯುವೆಲರ್ಸ್ ಮಾಲಕಿ ವನಿತಾಗೆ ಮಾತ್ರವಲ್ಲ, DK ಸುರೇಶ್ ರೀತಿ ಹಲವು ಮಂದಿ ಜೊತೆ ನಟ ಧರ್ಮ ಮಾತನಾಡಿ ಯಾಮಾರಿಸಿದ್ದಾನಂತೆ. DK ಸುರೇಶ್ ರಂತೆ ನಟ ಧರ್ಮ ಮಾತನಾಡಿರೋ ಮತ್ತೊಂದು ಆಡಿಯೋ ವೈರಲ್ ಆಗಿತ್ತು. ಶ್ರೇಯಸ್ ಎಂಬುವರ ಜೊತೆಯೂ ಧರ್ಮ DK ಸುರೇಶ್ ರೀತಿ ಮಾತನಾಡಿದ್ದಾರೆ. ಸರ್ ನಮಸ್ಕಾರ ಸರ್, ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್, ಹ್ಯಾಪಿ ನ್ಯೂ ಇಯರ್ ಸರ್. ಏನು ಬರಲಿಲ್ಲ, ನೋಡ್ಲೇ ಸರ್ ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ನೀವು ಇಲ್ದೆ ಬರಲ್ಲ ಅಂತ ನಾವು ಫ್ರೀ ಇದ್ದಾನೆ ಇರಲ್ಲ, ಹಿಂಗೆ ಆಯ್ತಾಯ್ತಲ್ಲ. ಮತ್ತೆ ಸರ್ ಅದೇ ಏನಿಲ್ಲ ಸರ್, RR ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಮಾತಾಡೋಣ, ಅದನ್ನೇ ಮಾಡ್ತೀನಿ ನಾನು, ಅದನ್ನೇ ತರ ಕೆಡ್ಸ್ಕೊಂಡ. ಹಾಂ ಸರ್. ಸರ್ ಜಸ್ಟ್ ಒಂದು ಸರ್ ಅದೇ ನಾನು ನಾಳೆ ದುಬೈಗೆ ಹೋಗ್ತಿದ್ದೆ, 9th ವಾಪಸ್ ಬರ್ತೀನಿ ಸರ್. 9th. ಕೈ ಪಡೆಯೇ ವಂಚಕಿ ಐಶ್ವರ್ಯ ಟಾರ್ಗೆಟ್. ಇನ್ನು ಚಿನ್ನದ ವಂಚಕಿ ಐಶ್ವರ್ಯ ಗೌಡ ವಂಚನೆ ಹಿಸ್ಟ್ರಿ ಬಗೆದಷ್ಟು ಬೆಳಕಿಗೆ ಬರುತ್ತಿದೆ. ಮಂಡ್ಯ ಕಾಂಗ್ರೆಸ್ ನಾಯಕ ಕಮ್ ಬಿಲ್ಡರ್ಗೆ ಬರೋಬ್ಬರಿ 6.5 ಕೋಟಿ ರು ವಂಚಿಸಿದ್ದಾಳಂತೆ. ಜೊತೆಗೆ ಬೆಂಗಳೂರಿನ ಉದ್ಯಮಿ ಸೋನು ಲಂಬಾಣಿಗೂ ಈ ಗೋಲ್ಮಾಲ್ ಗಂಡ ಹೆಂಡತಿ 5.5 ಕೋಟಿ ರು ವಂಚನೆ ಮಾಡಿದ್ದಾರಂತೆ. ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. RR ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರೆಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ. ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಗೋಲ್ಡ್ ಫ್ರಾಡ್ ಐಶ್ವರ್ಯ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದ್ದು ಅತ್ತ ನಟ ಧರ್ಮ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾನೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.